ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಹಿಮಾಲಯ ಮತ್ತು ಅದರ ಸುತ್ತಮುತ್ತಲಿರುವ ಸ್ಥಳದ ಬಗ್ಗೆ ಎಷ್ಟು ಮಾತಾಡಿದ್ರೂ ಕಡಿಮೆಯೇ. ಆಕಾಶದೆತ್ತರಕ್ಕೆ ನಿಂತಿರುವ ಹಿಮಶಿಖರಗಳು, ಸ್ಫಟಿಕ ಸ್ಪಷ್ಟ ಸರೋವರಗಳು, ಬೆಟ್ಟದ ಮೇಲೆ ಮನೆಗಳು, ವಿಶಿಷ್ಟ ಕಲಾಕೃತಿಗಳುಳ್ಳ ದೇವಾಲಯಗಳು, ಹೀಗೆ ಹೇಳ್ತಾ ಹೋದರೆ ದೊಡ್ಡದಾದ ಪಟ್ಟಿಯೇ ಬೆಳೆಯುತ್ತೆ. ತನ್ನ ಒಡಲಲ್ಲಿ ಊಹೆಗೂ ಮೀರಿದ ಸುಂದರವಾದ ತಾಣಗಳನ್ನು ಹೊಂದಿರೋ ಹಿಮಾಲಯದ ಸುತ್ತಮುತ್ತ ರಹಸ್ಯ ಸ್ಥಳಗಳಿವೆ. ಅಲ್ಲಿಗೆ ಯಾರೂ ಹೋಗಿಲ್ಲ, ಹೋಗಿದ್ದವರು ಬಂದಿಲ್ಲ ಅಂತಾನೂ ಹೇಳ್ತಾರೆ. ಅಂಥದ್ದೇ ಒಂದು ಜಾಗಕ್ಕೆ ಸಾಧು ಒಬ್ಬರು ಹೋಗಿದ್ರಂತೆ. ಹಾಗಿದ್ರೆ ಆ ಜಾಗದ ಕಥೆ ಏನು, ಅಲ್ಲಿಗೆ ಆ ಸಾಧು ಹೇಗೆ ತಲುಪಿದ್ರು ಅನ್ನೋದ್ರ ಬಗ್ಗೆ ಈ ಸ್ಟೋರಿಯಲ್ಲಿ ಹೇಳ್ತಾ ಹೋಗ್ತೀನಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ವೀಕ್ಷಕರೇ, ಹಿಮಾಲಯ ಹಾಗೂ ಇಲ್ಲಿನ ವೈಚಿತ್ರ್ಯಗಳ ಬಗ್ಗೆ ಎಷ್ಟು ಹೇಳಿದ್ರು, ಎಷ್ಟೇ ಅಧ್ಯಯನ, ಎಷ್ಟೇ ಆವಿಷ್ಕಾರಗಳನ್ನ ಮಾಡಿದ್ರೂ ಅದು ಕಡಿಮೆ. ಇದು ಎಷ್ಟು ವಿಸ್ತಾರವಾಗಿದೆಯೋ ಅಷ್ಟೇ ಕೌತುಕಗಳನ್ನ ತನ್ನ ಒಡಲಲ್ಲಿ ಇರಿಸಿಕೊಂಡಿದೆ. ಸಾಕ್ಷಾತ್ ಶಿವನು ಇಲ್ಲೇ ವಾಸವಾಗಿರೋದು ಅಂತಾನೂ ನಂಬಿಕೆ ಸಹ ಇದೆ. ಸಾಲದಕ್ಕೆ ಋಷಿಮುನಿಗಳು ತಮ್ಮ ಸಾಕ್ಷಾತ್ಕಾರಕ್ಕಾಗಿ ಇದನ್ನೇ ತಪೋಭೂಮಿಯನ್ನಾಗಿ ಮಾಡಿಕೊಂಡಿದ್ದಾರೆ ಅನ್ನೋದು ಕೂಡ ಕೇಳಿ ಬರೋ ಮಾತು. ಈ ವಿಷಯವನ್ನ ನಾವು ಈ ಹಿಂದೆ ಪ್ರಸ್ತಾಪ ಮಾಡಿದ್ದೀವಿ. ಆದ್ರೆ ಇವತ್ತಿನ ವಿಚಾರ ಇದಕ್ಕಿಂತಲೂ ವಿಶೇಷ ಹಾಗೂ ವಿಶಿಷ್ಟವಾಗಿದೆ. ಇದನ್ನ ಕೇಳಿದ್ರೆ ಮೈ ಒಂದು ಕ್ಷಣ ನಡುಗಿ ಹೋಗುತ್ತೆ. ಅಷ್ಟಕ್ಕೂ ಈಗ ನಾವು ಹೇಳ್ತಾ ಇರೋದು ಇಲ್ಲೇ ಇರೋ ಒಂದು ಅಪರೂಪದ ಸ್ಥಳದ ಬಗ್ಗೆ. ಅದರ ಹೆಸರು ಜ್ಞಾನ್ಗಂಜ್. ಇಲ್ಲಿ ಭೂಲೋಕದಲ್ಲಿದ್ದ ಪುಣ್ಯ ಪುರುಷರು ನೆಲೆಸಿದ್ದಾರಂತೆ. ಆದರೆ ಈ ಪ್ರದೇಶಕ್ಕೆ ಯಾರು ಅಷ್ಟು ಸುಲಭವಾಗಿ ಹೋಗೋಕೆ ಸಾಧ್ಯವೇ ಇಲ್ಲವಂತೆ. ಒಂದ್ ವೇಳೆ ಹೋದ್ರೂ ಮರಳಿ ವಾಪಸ್ ಬರೋದು ಅನುಮಾನವೇ. ಆದರೆ ಅಂಥದ್ದೊಂದು ಜಾಗಕ್ಕೆ ಒಬ್ಬ ಸಾಧು ಹೋಗಿದ್ರಂತೆ. ಹಾಗಿದ್ರೆ ಅವ್ರು ಯಾರು, ಅಲ್ಲಿ ಅವರಿಗೆ ಆದ ಅನುಭವವಾದ್ರೂ ಏನು ಅನ್ನೋದನ್ನ ಈಗ ನೋಡೋಣ. ಅದು 1929ರ ಮಾತು. ಅವತ್ತಿನ ದಿನದಲ್ಲಿ ಈ ಜ್ಞಾನ್ಗಂಜ್ಗೆ ಒಬ್ಬ ಸಾಧು ಹೋಗಿದ್ರು. ಅಲ್ಲಿ ಅದ್ಭುತವಾದ ಅನುಭವ ಅವರಿಗೆ ಆಗಿತ್ತಂತೆ. ಹೀಗೆ ಈ ಪವಿತ್ರ ಜಾಗಕ್ಕೆ ಹೋಗಿದ್ದವರು ಸಾಧು ಸುಂದರ್ ಸಿಂಗ್. ಸುಂದರ್ ಸಿಂಗ್ ಹುಟ್ಟಿದ್ದು 1889ರಲ್ಲಿ. ಪಂಜಾಬ್ನ ಲುಧಿಯಾನದಲ್ಲಿ ಹುಟ್ಟಿದ್ದ ಇವರು ಅಪಾರ ಜ್ಞಾನವಂತರಾಗಿದ್ರು. ಇನ್ನು ಇವರು ಚಿಕ್ಕ ಹುಡುಗನಾಗಿದ್ರು ಆಧ್ಯಾತ್ಮಿಕವಾಗಿ ಬಹಳ ಮಾತನಾಡ್ತಾ ಇದ್ರು. ದೇವರು, ಆತನ ಇರುವಿಕೆ, ಇವುಗಳ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಿದ್ರು. ಅವುಗಳ ಕುರಿತೇ ಹೆಚ್ಚು ಮಾತಾಡ್ತಾ ಇದ್ರು. ಇದನ್ನ ಗಮನಿಸಿದ ಇವರ ತಾಯಿಗೆ ದಿಗಿಲಾಯಿತು. ಅದೊಂದು ದಿನ ಇವರನ್ನ ಒಬ್ಬ ಸಾಧುವಿನ ಬಳಿ ಕರೆದುಕೊಂಡು ಹೋಗಿದ್ರು. ಬಾಲಕ ಸುಂದರ್ ಸಿಂಗ್ನನ್ನ ನೋಡಿದ ಆ ಸಾಧು ಒಂದು ಕ್ಷಣ ಅಚ್ಚರಿಗೊಳಗಾಗಿದ್ರು. ನೋಡಿ ತಾಯಿ, ನಿಮ್ಮ ಮಗ ಸಾಮಾನ್ಯನಲ್ಲ. ಹಿಂದಿನ ಜನ್ಮದಲ್ಲಿ ದೊಡ್ಡ ಸಂತನಾಗಿದ್ದ. ಈ ಜನ್ಮದಲ್ಲಿ ಅದಕ್ಕಿಂತಲೂ ಹೆಚ್ಚಿನದನ್ನ ಸಾಧನೆ ಮಾಡಿ ದೊಡ್ಡ ಸಾಧುವಾಗ್ತಾನೆ ಅಂತ ಹೇಳಿದ್ರು. ಇದನ್ನ ಕೇಳಿದ್ದೆ ಸುಂದರ್ ಸಿಂಗ್ ತಾಯಿ ಇವರನ್ನ ಕ್ರಿಶ್ಚಿಯನ್ ಶಾಲೆಗೆ ಸೇರಿಸಿದ್ರು. ಆದರೆ ಇದೇ ಇವರ ಜೀವನಕ್ಕೆ ಟರ್ನಿಂಗ್ ಪಾಯಿಂಟ್ ಆಗತ್ತೆ. ಈ ಶಾಲೆಯಲ್ಲಿ ನಿತ್ಯ ಮಕ್ಕಳು ಬೈಬಲ್ ಓದಬೇಕಿರುತ್ತೆ. ಅದೊಂದು ದಿನ ಸುಂದರ್ ಸಿಂಗ್ ಸರದಿ ಬರುತ್ತೆ. ಅವತ್ತು ಸುಂದರ್ ಸಿಂಗ್ ಬೈಬಲ್ ಓದದೆ ಅದನ್ನ ಹರಿದು ಹಾಕಿಬಿಡ್ತಾರಂತೆ. ಹೀಗಿರುವಾಗಲೇ ಸುಂದರ್ ಸಿಂಗ್ಗೆ 14 ವರ್ಷ ವಯಸ್ಸಾಗಿರುತ್ತೆ. ಆಗ ಇವರ ತಾಯಿ ತೀರಿ ಹೋಗ್ತಾರೆ. ನಂತರ ಸುಂದರ್ ಸಿಂಗ್ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗ್ಬಿಡ್ತಾರೆ. ಯಾವ ಧರ್ಮದ ಗ್ರಂಥವನ್ನ ಓದೋಕೆ ಸುಂದರ್ ಸಿಂಗ್ ವಿರೋಧಿಸಿದ್ರೋ ಅವರು ಮುಂದೊಂದು ದಿನ ಅದೇ ಧರ್ಮಕ್ಕೆ ಮತಾಂತರ ಆಗ್ಬಿಡ್ತಾರೆ. ಮುಂದೆ ಧರ್ಮದ ಪ್ರಚಾರಕ್ಕಾಗಿ ಊರೂರು ಅಲಿಯುತ್ತಾ ಇರ್ತಾರೆ. ಕ್ರೈಸ್ತ ಧರ್ಮಕ್ಕೆ ಇವರು ಮತಾಂತರ ಆಗಿದ್ರೂ ಆಧ್ಯಾತ್ಮಿಕ ಜೀವನದಿಂದ ಇವರು ಹೊರ ಬಂದಿರಲಿಲ್ಲ. ದೇವರು, ಆಚಾರ, ವಿಚಾರ, ಸಂಸ್ಕೃತಿಯನ್ನ ಇವರು ಮರ್ತಿರಲಿಲ್ಲ. ಧರ್ಮ ಪ್ರಚಾರ ಮಾಡುತ್ತಲೇ ಇವರು ಹಿಮಾಲಯಕ್ಕೆ ಬರ್ತಾರೆ. ಇಲ್ಲಿ ಧ್ಯಾನವನ್ನ ಮಾಡ್ತಾ ಕಾಲ ಕಳೆಯುತ್ತಿರುವಾಗಲೇ ಇವರಿಗೆ ಒಬ್ಬ ಸಾಧು ಸಿಗ್ತಾರೆ.
ಅವರಿಗೆ ಸುಮಾರು 300 ವರ್ಷ ಅನ್ನೋದು ಗೊತ್ತಾಗುತ್ತೆ. ಇದು ನಂಬೋಕೆ ಅಸಾಧ್ಯವಾದ್ರೂ ಸತ್ಯವಾಗಿರುತ್ತೆ. ಮತ್ತೊಂದು ವಿಷಯ ಅಂದ್ರೆ, ಇದೇ ಸಾಧು ಮತ್ತೊಂದು ವಿಚಾರ ಹೇಳ್ತಾರೆ. ಇದನ್ನ ಕೇಳಿ ಸುಂದರ್ ಸಿಂಗ್ ಅಚ್ಚರಿಗೆ ಒಳಗಾಗ್ತಾರೆ. ತಾವು ಸಣ್ಣವರಿದ್ದಾಗ ಸಂತರೊಬ್ಬರು ಹೇಳಿದ್ದನ್ನೇ ಈ ಸಾಧು ಕೂಡ ಹೇಳ್ತಾರೆ. ಅಲ್ಲದೆ ಹಿಂದಿನ ಜನ್ಮದಲ್ಲಿ ನೀನು ಇಲ್ಲೇ ದೇಹತ್ಯಾಗ ಮಾಡಿದ್ದೆ ಅಂತಾನೂ ಹೇಳ್ತಾರೆ. ಜೊತೆಗೆ ಈ ಜನ್ಮದಲ್ಲೂ ನೀವು ಸಾಧನೆ ಮಾಡೋದು ಬಹಳಷ್ಟಿದೆ, ಅದನ್ನ ಮುಂದುವರಿಸು ಅಂತಾರೆ. ಇದರ ಜೊತೆಗೆ ಜ್ಞಾನ್ಗಂಜ್ ಕುರಿತು ಹೇಳ್ತಾರೆ. ಆ ಸಂತನಿಂದ ಜ್ಞಾನ್ಗಂಜ್ ಕುರಿತು ತಿಳಿದುಕೊಂಡ ಸುಂದರ್ ಸಿಂಗ್ ಅತ್ತ ಪ್ರಯಾಣ ಬೆಳೆಸ್ತಾರೆ. ಆದರೆ ಅದು ಅಷ್ಟೊಂದು ಸುಲಭವಾಗಿರಲ್ಲ. ಆದರೂ ಸುಂದರ್ ಸಿಂಗ್ ಪ್ರಯತ್ನ ಬಿಡಲ್ಲ. ಉಪವಾಸ ಮಾಡುತ್ತಾ ಕಠಿಣ ತಪಸ್ಸನ್ನ ಮಾಡ್ತಿರ್ತಾರೆ. ಒಂದು ದಿನವಲ್ಲ, ಒಂದು ವಾರವಲ್ಲ, ಅನೇಕ ತಿಂಗಳುಗಳ ಕಾಲ ಹೀಗೆ ಸಾಗುತ್ತಲೇ ಇರ್ತಾರೆ. ಅದೊಂದು ದಿನ ಮಾತ್ರ ಇವರ ಮನಸ್ಸಿಗೆ ಒಂದು ವಿಚಾರ ಹೊಳೆಯುತ್ತೆ. ನಾನು ನಿರ್ದಿಷ್ಟ ಸ್ಥಳಕ್ಕೆ ಬಂದೇ ಬಿಟ್ಟಿದ್ದೇನೆ ಅನ್ನಿಸತೊಡಗುತ್ತೆ. ಇದೊಂದು ಜಟಿಲವಾದ ಪ್ರಯಾಸವಾಗಿತ್ತು. ಆದರೂ ಇವರು ಕುಗ್ಗದೆ ಅತ್ತ ನಡೆದಿದ್ರು. ಇದರ ನಡುವೆಯೇ ಅವತ್ತೊಂದು ದಿನ ಇವರಿಗೆ ಮತ್ತೊಬ್ಬ ಸಾಧು ಎದುರಾಗ್ತಾರೆ. ಆ ಸಾಧು ಇವರನ್ನೇ ಎದುರು ನೋಡ್ತಾ ಇದ್ದರೇನೋ ಅನ್ನುವಂತೆ ಸಾಧು ಸುಂದರ್ ಸಿಂಗ್ ಅವರನ್ನ ಕರೆದುಕೊಂಡು ಹೋಗ್ತಾರೆ. ಸುಮಾರು 11 ದಿನಗಳ ಕಾಲ ನಡೆದುಕೊಂಡು ಸಾಗುತ್ತಲೇ ಇರ್ತಾರೆ. ಆದರೆ ಅವತ್ತೊಂದು ದಿನ ಸುಂದರ್ ಸಿಂಗ್ ನಿತ್ರಾಣಗೊಂಡು ಹಿಮದ ಮಧ್ಯೆ ಬಿದ್ದು ಬಿಡ್ತಾರೆ. ಇಲ್ಲಿ ಬಿದ್ದವರು ಕಣ್ಣು ಬಿಟ್ಟಾಗ ಬೇರೆದ್ದೇ ಲೋಕದಲ್ಲಿ ಇರ್ತಾರೆ. ಎಲ್ಲಿ ನೋಡಿದ್ರೂ ತಪೋಮಗ್ನರಾಗಿರೋ ಸಾಧು ಸಂತರು. ಅವರ ಸುತ್ತಲೂ ಪ್ರಕಾಶಮಾನವಾದ ಬೆಳಕು. ದೇಹ ಮುದುಡಿ ಹೋಗಿದ್ರೂ ಅವರ ತಪಸ್ಸಿಗೆ ಯಾವುದೇ ಅಡ್ಡಿ ಬಂದಿರಲಿಲ್ಲ. ಈ ವೇಳೆ ಸುಂದರ್ ಸಿಂಗ್ ನಾನು ಎಲ್ಲಿಗೆ ಬಂದಿದ್ದೇನೆ ಅಂತ ಆ ಸಾಧುವನ್ನ ಕೇಳ್ತಾರೆ. ಆಗ ಆ ಸಾಧು ನೀನು ಜ್ಞಾನ್ಗಂಜ್ಗೆ ಬಂದಿದ್ದೀಯಾ ಅಂತಾರೆ. ಇದನ್ನ ಕೇಳಿದ್ದೇ ಸುಂದರ್ ಸಿಂಗ್ ಅಚ್ಚರಿಗೆ ಒಳಗಾಗ್ತಾರೆ. ನಾನು ಅನೇಕ ವರ್ಷಗಳಿಂದ ಹುಡುಕ್ತಾ ಇದ್ದ ಪ್ರದೇಶಕ್ಕೆ ಬಂದೇ ಬಿಟ್ಟೆ ಅಂತ ಸಂತಸ ಪಡ್ತಾರೆ. ಹಾಗಿದ್ರೆ ಸುಂದರ್ ಸಿಂಗ್ ಅಲ್ಲಿದ್ದ ಸಾಧು ಸಂತರನ್ನ ಮಾತಾಡ್ಸಿದ್ರ, ಅವರ ಪಾದಕ್ಕೆರಗಿ ಆಶೀರ್ವಾದ ಪಡೆದುಕೊಂಡ್ರ ಅಂದ್ರೆ ಖಂಡಿತ ಇಲ್ಲ. ಯಾಕೆಂದ್ರೆ ಸಾಧು ಸುಂದರ್ ಸಿಂಗ್ ಕಲಿಗಾಲದವರಾಗಿದ್ರಿಂದ ಇದೆಲ್ಲ ಸಾಧ್ಯವಾಗ್ಲಿಲ್ವಂತೆ. ಇಷ್ಟೆಲ್ಲ ಆದ ಬಳಿಕ ಇವರನ್ನ ಕರೆದುಕೊಂಡು ಹೋಗಿದ್ದ ಆ ಸಾಧು ಸುಂದರ್ ಸಿಂಗ್ ತಲೆ ಮೇಲೆ ಕೈ ಇಡ್ತಾರೆ ಅಷ್ಟೆ. ಇದಾದ ಬಳಿಕ ಸುಂದರ್ ಸಿಂಗ್ ಅಂದು ಯಾವ ಹಿಮಗಳ ಮಧ್ಯೆ ಬಿದ್ದಿದ್ರೋ ಅಲ್ಲಿಗೆ ಬಂದು ಬಿದ್ದಿರ್ತಾರೆ. ಹೀಗೆ ಆ ಜ್ಞಾನ್ಗಂಜ್ನಿಂದ ಬಂದ ಸಾಧು ಸುಂದರ್ ಸಿಂಗ್ ಹಿಮಾಲಯದಲ್ಲಿ ಸಾವನ್ನಪ್ಪಿದ್ರು ಅಂತ ಹೇಳಲಾಗುತ್ತೆ. ಆದರೆ ಮುಂದೆ ಮತ್ತೊಂದು ಕತೆ ಕೆಲ ವರ್ಷಗಳ ನಂತರ ಗೊತ್ತಾಗುತ್ತೆ. 1929ರಲ್ಲಿ ಸುಂದರ್ ಸಿಂಗ್ ಸಾವನ್ನಪ್ಪಿದ್ರು ಅಂತ ಹೇಳ್ತಾ ಇದ್ರು. ಟಿಬೇಟಿಯನ್ ಧರ್ಮಗುರು ಒಬ್ರು ಸಾಧು ಸುಂದರ್ ಸಿಂಗ್ ಬಗ್ಗೆ ಒಂದು ವಿಚಿತ್ರವಾದ ಸಂಗತಿಯನ್ನ ಹೊರಹಾಕಿದ್ರು. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. 1935ರಲ್ಲಿ ಸುಂದರ್ ಸಿಂಗ್ ಅವರಿಗೆ ಹಿಮಾಲಯದಲ್ಲಿ ಸಿಕ್ಕಿದ್ರಂತೆ. ಅವರಿಗೆ ಯಾರೆಲ್ಲ ಸಿಕ್ಕಿದ್ರು, ಏನೆಲ್ಲ ಅನುಭವ ಆಯಿತು ಅನ್ನೋದನ್ನ ಸುಂದರ್ ಸಿಂಗ್ ಅವರ ಬಳಿ ಹಂಚಿಕೊಂಡಿದ್ರಂತೆ. ಇದರಿಂದ ಸಾಧು ಸುಂದರ್ ಸಿಂಗ್ ಜ್ಞಾನ್ಗಂಜ್ಗೆ ಹೋಗಿರಬಹುದು ಅಂತ ಹೇಳಲಾಗುತ್ತೆ. ಹಾಗಿದ್ರೆ ಇದು ಇರೋದು ನಿಜಾನ ಅಂತ ಕೇಳಿದ್ರೆ, ನಮ್ಮ ಪುರಾಣಗಳ ಪ್ರಕಾರ ಅಂಥದ್ದೊಂದು ಪವಿತ್ರವಾದ ಜಾಗ ಇದ್ದೇ ಇದೆ. ಆದರೆ ಯಾರಿಗೂ ಅಷ್ಟು ಸುಲಭವಾಗಿ ಅಲ್ಲಿಗೆ ಹೋಗೋಕೆ ಸಾಧ್ಯವಿಲ್ಲ. ಇದು ಕೈಲಾಸ ಪರ್ವತ ಹಾಗೂ ಮಾನಸ ಸರೋವರದ ಮಧ್ಯಭಾಗದಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಯಾವುದ್ರಲ್ಲೂ ನಿಖರತೆ ಇಲ್ಲ. ಈ ಹಿಂದೆ ಇಲ್ಲಿಗೆ ಹೋಗ್ಲೇಬೇಕು ಅಂತ ಪಣ ತೊಟ್ಟು ಅನೇಕ ಸಾಧುಗಳು ಕೂಡ ಹೋಗಿದ್ದು ಇದೆಯಂತೆ. ಆದರೆ ಅವರು ನಿಜವಾಗಿಯೂ ಅಲ್ಲಿಗೆ ಹೋಗಿದ್ರಾ ಅಂದ್ರೆ ಅದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಸಾಧು ಸುಂದರ್ ಸಿಂಗ್ ಮಾತ್ರ ಜ್ಞಾನ್ಗಂಜ್ಗೆ ಹೋಗಿದ್ದಾಗಿ, ಆ ವಿಚಾರವನ್ನ ತನಗೆ ಅವರು ತಿಳಿಸಿದ್ದಾಗಿ ಟಿಬೇಟಿಯನ್ ಧರ್ಮಗುರು ಹೇಳಿದ್ರು. ಇದಿಷ್ಟು ಸುಂದರ್ ಸಿಂಗ್ ಅವರ ಬಗ್ಗೆ ಇರೋ ಮಾಹಿತಿ. ಇನ್ನು ಈ ಜ್ಞಾನ್ಗಂಜ್ ಬಗ್ಗೆ ಹೇಳಬೇಕು ಅಂದ್ರೆ ಅಲ್ಲಿ ಅನೇಕ ನೂರಾರು ವರ್ಷಗಳಿಂದ ಸಾಧು ಸಂತರು ಬದುಕಿದ್ದಾರಂತೆ. ಅವರೆಲ್ಲ ಸದಾ ತಪಸ್ಸಿನಲ್ಲಿ ನಿರತರಾಗಿರ್ತಾರಂತೆ. ವಿಶ್ವದ ಆಗುಹೋಗುಗಳು ಅವರಿಗೆ ಗೊತ್ತಾಗತ್ತಂತೆ. ಒಮ್ಮೊಮ್ಮೆ ಎಲ್ಲರೂ ಸೇರಿ ಸಭೆಗಳನ್ನು ಕೂಡ ಮಾಡ್ತಾರೆ ಅಂತ ನಂಬಲಾಗಿದೆ.
ಇನ್ನು ಇಲ್ಲಿ ಸಾಧು ಸುಂದರ್ ಸಿಂಗ್ ಮಾತ್ರವಲ್ಲದೆ ಬಾಬಾ ವಿಶುದ್ಧಾನಂದರು ಕೂಡ ಇಲ್ಲಿಗೆ ಹೋಗಿದ್ರು ಅಂತ ಹೇಳಲಾಗುತ್ತೆ. ಈ ಪ್ರದೇಶದ ವಿಚಾರ ರಾಮಾಯಣದಲ್ಲೂ ಉಲ್ಲೇಖವಿದೆ. ಇಲ್ಲಿ ಮಹರ್ಷಿ ವಿಶ್ವಾಮಿತ್ರ ಧ್ಯಾನಸ್ಥರಾಗಿದ್ರು. ಅಲ್ಲಿ ರಾಮ ಲಕ್ಷ್ಮಣರನ್ನ ಕರೆಸಿಕೊಂಡಿದ್ರಂತೆ. ಹೀಗೆ ಹಿಮಾಲಯ ಹಾಗೂ ಜ್ಞಾನ್ಗಂಜ್ನ ಕುರಿತು ಅನೇಕ ವಿಸ್ಮಯಕಾರಿ ಕಥೆಗಳು ಇನ್ನೂ ಇವೆ. ಇದೆಲ್ಲವನ್ನ ಅವಲೋಕನ ಮಾಡಿ ಹೇಳೋದಾದ್ರೆ ನಿಜಕ್ಕೂ ಹಿಮಾಲಯ ಅನ್ನೋದು ಕೌತುಕಗಳ ಆಗರವಾಗಿದೆ. ಇಲ್ಲಿ ಏನೇನಿದೆ, ಅವೆಲ್ಲ ಯಾಕಿದೆ, ಇಲ್ಲಿ ಯಾರೆಲ್ಲ ಇದ್ದಾರೆ, ಅವರೆಲ್ಲ ಅನ್ನ ಆಹಾರಕ್ಕೆ ಏನ್ ಮಾಡ್ತಾರೆ, ಆ ಮೈ ಕೊರಿಯುವ ಚಳಿಯಲ್ಲಿ ಹೇಗಿರ್ತಾರೆ ಅನ್ನೋದೆಲ್ಲ ಬರೀ ಪ್ರಶ್ನೆಗಳಾಗಿಯೇ ಉಳಿದಿವೆ. ಅದಕ್ಕೆಲ್ಲ ಅರೆಬರೆ ಉತ್ತರಗಳೇ ದೊರೆತಿವೆ. ಹಾಗೆ ಈ ಬಗ್ಗೆ ನಿಗೂಢತೆ ಇನ್ನೂ ಮುಂದುವರೆದಿದೆ. ನಮಸ್ಕಾರ.